100% ಡಿ ಕೆ ಸುರೇಶ್ ಗೆಲ್ತಾರೆ. ಮೋದಿ ವೇವ್ ಇದ್ದಾಗಲೇ 2014-19 ಎಲ್ಲ ಗೆದ್ಕೊಂಡ್ ಬಂದ್ರು ಅವ್ರನ್ನ ಸೋಲ್ಸ್ಲಿಕ್ಕೆ ಆಗಲ್ಲ. ಮೋದಿ ನೋಡಿ ಓಟ್ ಹಾಕಂದ್ರೆ ಮೋದಿ ಬಂದು ಇಲ್ಲಿ ನಮ್ಮ ಪ್ರಾಬ್ಲಮ್ ಅಡ್ರೆಸ್ ಮಾಡ್ತಾರ? ಇಲ್ಲಿ ಲೋಕಲ್ ಇರೋ MP ಅಡ್ರೆಸ್ ಮಾಡೋದು. ಕರ್ನಾಟಕದ ಬಗ್ಗೆ ಮಾತಾಡಬೇಕು. ಡಿ ಕೆ ಸುರೇಶ್ ಮಾತಾಡಿದ್ದಾರೆ, ಹಂಗಾಗಿ ಅವ್ರಿಗೆ ಓಟ್ ಹಾಕ್ತಾರೆ 100% ರೀ. ಹಂಗಾಗಿ ನೋಡ್ಲಿಕ್ಕೆ ಕನ್ನಡಿ ಬೇಕಾ? ಎಲ್ಲರಿಗೂ ಅನುಕೂಲ ಆಗಿದೆ. 5 ಗ್ಯಾರಂಟಿಯಿಂದ ಜಾಸ್ತಿ ಬೆನಿಫಿಟ್ ಆಗಿದ್ದು ಲೇಡೀಸ್ 90% ಕಾಂಗ್ರೆಸ್ಗೆ ಹಾಕ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರು ಜನಗಳ ಸಮಸ್ಯೆ ಅರ್ಥ ಮಾಡ್ಕೊಂಡು ಜನಗಳಿಗೆ ಏನ್ ಬೇಕು ಅದನ್ನ ಕೊಡ್ತಾರೆ. ಇವರು ಬಿಜೆಪಿ ಯಾವ್ದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ನಾವು ದೇವಸ್ಥಾನ ಕಟ್ಟಿದೀವಿ, ಪಾಕಿಸ್ತಾನ ಹಲಾಲ್ ಕಟ್ಟು ಜಟ್ಕ, ಇದರಿಂದ ಓಟ್ ಹಾಕ್ತಾರೆ. ಅದರಿಂದ ಜೀವನ ನಡೆಯುತ್ತಾ? ಸರ್ ತಮ್ಮ ಹೆಸರು? ನಾಗರಾಜ್ ಅಂತ. ಬೆಂಗಳೂರು ಸೌತ್ ಏನಾ? ನೀವು ಎಲ್ಲಿಯವರು ಸರ್? ನಮ್ದು ಕಾನ್ಸ್ಟಿಟ್ಯೂಷನ್ ಬೆಂಗಳೂರು ರೂರಲ್ ಬರುತ್ತೆ. ಓಕೆ, ಬೆಂಗಳೂರು ರೂರಲ್. ಓಕೆ, ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಸೊ ಯಾರು ಗೆಲ್ಬೋದು? ಡಾಕ್ಟರ್ ವರ್ಸಸ್ ಡಿ ಕೆ ಸುರೇಶ್. 100% ಡಿ ಕೆ ಸುರೇಶ್ ಗೆಲ್ತಾರೆ. ಓಕೆ, ಬಟ್ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಈ ಬಾರಿ ಡಾಕ್ಟ್ರಿಗೆ ಒಂದು ಚಾನ್ಸ್ ಇದೆ ಅಂತ. ಇಲ್ಲ, ಯಾಕೆ ಚಾನ್ಸ್ ಇಲ್ಲ ಹೇಳಿ? ಸಿಂಪಲ್ ರೀಸನ್, ಅಂತ ಮೋದಿ ವೇವ್ ಇದ್ದಾಗಲೇ 2014-19 ಎಲ್ಲ ಗೆದ್ಕೊಂಡ್ಬಂದ್ರು ಅವ್ರನ್ನ ಸೋಲ್ಸ್ಲಿಕ್ಕೆ ಆಗಲ್ಲ. ಒಂದು. ಎರಡನೇದಾಗಿ ಡಾಕ್ಟ್ರು ಎಷ್ಟು ಜನಕ್ಕೆ ಪರಿಚಯ ಇದ್ದಾರೆ? ವೆರಿ ಫ್ಯೂ ಪೀಪಲ್. ಆಮೇಲೆ ಇನ್ನೊಂದೇನಂತಂದರೆ, ಡಾಕ್ಟ್ರು ಬಿಲಾಂಗ್ಸ್ ಟು JDS ಫ್ಯಾಮಿಲಿ ಅವ್ರಿಗೆ. ಆದರೆ JDS ಇಂದ ನಿಂತಿಲ್ಲ, BJP ಇಂದ ನಿಂತಿದ್ದಾರೆ. ಯಾಕೆ ಹೇಳಿ? JDS ಇಂದ ನಿಂತ್ಕೊಂಡ್ರೆ ಓಟ್ ಕೊಡಲ್ಲ ಅಂತ. ಆ ಓಟ್ ಕೇಳೋಕ್ಕೆ ಮಾತ್ರ ಅವ್ರನ್ನ ನಿಲ್ಲಿಸಿದ್ದಾರೆ. ಅವರಿಗೆ ಬಲವಂತವಾಗಿ ಮಾಡಿದ್ದಾರೆ. ಅವ್ರು ಸುಮ್ಮನೆ ಸೋಲ್ತಾರೆ. ಡಿ ಕೆ ಸುರೇಶ್ ಗೆಲ್ತಾರೆ ಹಾಗಾದ್ರೆ 100%. ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅನ್ಸುತ್ತೆ? ಮಿನಿಮಮ್ 1.5 2 ಲಕ್ಷ ಮತದಿಂದ ಅಂತರದಿಂದ ಗೆಲ್ತಾರೆ. ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ತಾವೆಲ್ಲಿ ಸಿಟಿ ಅವರ ಅಥವಾ ಯಾವ್ದಾದ್ರು ಹಳ್ಳಿ ಅವರ, ಹೇಗೆ? ಇಲ್ಲೇ ಸಿಟಿ, ಇಟ್ ಈಸ್ ಕಮಿಂಗ್ ಅಂಡರ್ ಸಿಟಿ. ದೊಡ್ಡಕಲ್ಸಂದ್ರ. ದೊಡ್ಡಕಲ್ಸಂದ್ರದಲ್ಲಿ ಹೇಗಿದೆ ಅಲ್ಲಿ ಜನರ ಅಭಿಪ್ರಾಯಗಳೆಲ್ಲ ಏನಿದೆ? ಸಿಟಿ ಒಳಗಡೆ BJPದು ಇದೆ, ಬಟ್ ಇಟ್ ಕಮ್ಸ್ ಅಂಡರ್ ರೂರಲ್ ಅಂತಂದ್ರೆ ಎಲ್ಲ ಕಾಂಗ್ರೆಸ್. ಈಗ ಡಿ ಕೆ ಸುರೇಶ್ ಅವ್ರನ್ನೇ ಮತ್ತೊಮ್ಮೆ ಅಲ್ಲಿನ ಜನರು ಗೆಲ್ಲಿಸ್ತಾರೆ ಅನ್ನೋದು ಯಾಕೆ ಅನ್ಸುತ್ತೆ ನಿಮ್ಗೆ? ಅವರು ಕೆಲಸಗಳನ್ನ ಮಾಡಿದಾರಾ? ಹೇಗೆ? ಸುಮಾರು ಕೆಲಸ ಮಾಡಿದ್ದಾರೆ. ಜೊತೆಗೆ ಪಾರ್ಲಿಮೆಂಟಲ್ಲಿ ನಾನು ನೋಡ್ದಂಗೆ ಮಾತಾಡಿರೋರು ಒಬ್ಬರೇ. ಇವಾಗ ಕರ್ನಾಟಕದಿಂದ BJP MLAಗಳು 25 ಜನ ಇದ್ದಾರೆ. ಯಾರ್ದು ವಾಯ್ಸ್ ಇಲ್ಲ. ಯಾಕೆ ಹೇಳಿ? ಮೋದಿ ನೋಡಿ ಓಟ್ ಹಾಕಿರೋದು. ಅವ್ರೇನು ಮಾತಾಡೋಂಗೆ ಇಲ್ಲ. ಸೊ ಹಂಗಾಗಿ ಮಾತಾಡೋರು ಬೇಕು. ನಮಗೆ ಕರ್ನಾಟಕದ ಬಗ್ಗೆ ಮಾತಾಡೋರು ಬೇಕು. ಹಾಗಾಗಿ ಡಿ ಕೆ ಸುರೇಶ್ ಮಾತಾಡಿದ್ದಾರೆ, ಹಾಗಾಗಿ ಅವ್ರಿಗೆ ಓಟ್ ಹಾಕ್ತಾರೆ. ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅಂತ ಡಾಕ್ಟರ್ನ ಕಣಕ್ಕಿಳಿಸಿದ್ರು ಕೂಡ ಡಿ ಕೆ ಸುರೇಶ್ ಸೋಲಲ್ಲ ಅಂತ? ನೆವರ್, ಚಾನ್ಸೇ ಇಲ್ಲ. ಮೈತ್ರಿ ಕೂಡ ಅಲ್ಲಿ ವರ್ಕೌಟ್ ಆಗಲ್ಲ ಅಂತ? ಮೈತ್ರಿ ಅನ್ನೋದಕ್ಕಿಂತ ಮೊದಲು BJP ಎಕ್ಸಿಸ್ಟೆನ್ಸಲ್ಲಿ ಇದೆ ಅಂತ ಪ್ರಶ್ನೆ. ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದರೆ, ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ನಮ್ಮ ಮಾನ್ಯ ಪ್ರಧಾನಿಜಿಯವರು ಮೋದಿಜಿಯವರು ಬಂದು ಕ್ಯಾಂಪೇನ್ ಮಾಡಿದರು. ಜೈ ಬಜರಂಗ ಬಲಿ, ಓಟು ಅಂದ್ರೆ ಒತ್ತಿದ್ರ ಓಟು. ಅವರು ಧರ್ಮದ ಆಧಾರದ ಮೇಲೆ ಕರ್ನಾಟಕದಲ್ಲಿ ಓಟ್ ತೊಗೊಳಕ್ಕಾಗಲ್ಲ. ಡೆವಲಪ್ಮೆಂಟ್ ಆಧಾರದ ಮೇಲೆ ಓಟ್ ಕೇಳಿದ್ರೆ ಕೊಡ್ತಾರೆ. ಇವಾಗ ಸಾಮಾನ್ಯವಾಗಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಕಾಂಗ್ರೆಸ್ಸು, BJP ದಳದವ್ರು ಬರ್ತಾರೆ. ನಾವು ಕೇಳೋದು ಒಂದು ಪ್ರಶ್ನೆ, ನಿಮಗೆ ಓಟ್ ಹಾಕ್ಬೇಕಂದ್ರೆ ಯಾವ ಕಾರಣಕ್ಕಾಗಿ ಓಟ್ ಹಾಕಬೇಕು? ಅದಕ್ಕೆ ಉತ್ತರ ಬರಲಿಲ್ಲ ಅಂದರೆ ಯಾರೂ ಹಾಕಲ್ಲ. ಮೋದಿ ನೋಡಿ ಓಟ್ ಹಾಕಂದ್ರೆ ಮೋದಿ ಬಂದು ಇಲ್ಲಿ ನಮ್ಮ ಪ್ರಾಬ್ಲಮ್ ಅಡ್ರೆಸ್ ಮಾಡ್ತಾರಾ? ಇಲ್ಲಿ ಲೋಕಲ್ ಇರೋ MP ಅಡ್ರೆಸ್ ಮಾಡೋದು. ನಿನಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಯು ಟೆಲ್ ಮಿ. ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂದರೆ ಓಟ್ ಹಾಕಲ್ಲ. ಎಲ್ಲ ವಿದ್ಯಾವಂತರಿದ್ದಾರೆ. ಸೊ ಹಂಗಾಗಿ ಇಲ್ಲೇನು ನಡೆಯಲ್ಲ. BJP ಧೂಳಿಪಟ್ಟಾಗಿ ಹೋಗುತ್ತೆ ಕರ್ನಾಟಕದಲ್ಲಿ. ಈಗ BJP ನಾಯಕರು ಹೆಂಗಿದ್ದಾರೆ ಅಂದರೆ, ನಾವು ಆಲ್ರೆಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದುಬಿಟ್ಟಿದ್ದೀವಿ ಅನ್ನೋ ಮನಸ್ಥಿತಿಯಲ್ಲಿ ಅಥವಾ ಮೂಡಲ್ಲಿ ಇದ್ದಾರೆ. ಹೇಳ್ತಾರ್ರಿ, ಹೇಳಲಿಕ್ಕೇನಿಲ್ಲ, ಬಟ್ ವಸ್ತುಸ್ಥಿತಿ ನೋಡಬೇಕಲ್ವಾ? ವಸ್ತುಸ್ಥಿತಿ ನೋಡಿದರೆ ನನಗನ್ಸುತ್ತೆ ಡಬಲ್ ಡಿಜಿಟ್ ಟಚ್ ಆಗೋದು ಭಾಳ ಕಷ್ಟ ಇದೆ BJP. ಎಷ್ಟು ಸೀಟ್ ಯಾರ್ಯಾರಿಗೆ ಬರ್ಬೋದು ಹಾಗಾದ್ರೆ? ಮೈತ್ರಿ ಎಷ್ಟು ಬರ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? ನನ್ನ ಒಂದು ಅಂದಾಜು ಪ್ರಕಾರ ಕಾಂಗ್ರೆಸ್ಗೆ ಮಿನಿಮಮ್ 15 20 ಸೀಟ್ ಬರುತ್ತೆ. ಮಿನಿಮಮ್ ಬರುತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ 2019ರಲ್ಲಿ ಕೇವಲ 1 ಸೀಟ್ ಬಂದಿತ್ತು. ಆವಾಗಿದ್ದ ಬೇರೆ ರೀ, ಆಗಿದ್ದಂಥ ಒಂದು ಸಿಚುಯೇಷನ್ ಬೇರೆ. ಆವಾಗ ಪುಲ್ವಾಮಾ ಅಟ್ಯಾಕ್ ಆಯಿತು. ಆಮೇಲೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಅಂತ ಯಾರು ಗೊತ್ತಿಲ್ಲದಾಗ ಬಾಲಾಕೋಟ್ ಆಯಿತು. ಹಾಗಾಗಿ BJPಗೆ ಹಾಕಿದರು. ಇವಾಗ ಏನು ಇಲ್ಲ ಅದು. ಹಾಗಾದ್ರೆ ಯಾವ ಕಾರಣಗಳಿಂದ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಜನರು ಅನ್ಸುತ್ತೆ? ವೆರಿ ಗುಡ್ ಪಾಯಿಂಟ್. ಈ ಕ್ವಶನ್ ಕೇಳಬೇಕಾಯ್ತು. ಅದಕ್ಕೆ ಆನ್ಸರ್ ಏನು ಗೊತ್ತಾ?
ನನ್ನ ಅವಶ್ಯಕತೆ ಏನಿದೆಯೋ ಅದನ್ನು ಫುಲ್ಫಿಲ್ ಮಾಡ್ತಾರೆ. ಈಗ ಉದಾಹರಣೆಗೆ 5 ಗ್ಯಾರಂಟಿ ಕೊಟ್ಟರು. 5 ಗ್ಯಾರಂಟಿಯಿಂದ ಜಾಸ್ತಿ ಬೆನಿಫಿಟ್ ಆಗಿದ್ದು ಲೇಡೀಸು 90% ಕಾಂಗ್ರೆಸ್ಗೆ ಹಾಕ್ತಾರೆ. ಆದರೆ ಅದ್ರ ಬೆನಿಫಿಟ್ ತೊಗೊಂಡ್ರೆ ಫಸ್ಟ್ BJP ಅವರೇ. ಇವಾಗ ಬಸ್ ಫ್ರೀ ಮಾಡ್ತಾರೆ ಅಂತಂದರು, ಬಸ್ ಫ್ರೀ ಮಾಡಿದ್ದು ಲಾಸ್ ಆಗುತ್ತೆ ಅಂತಂದರು. ಆದರೆ ಬೆನಿಫಿಟ್ ತೊಗೊತಾರೆ ಯಾರು ಗೊತ್ತಾ? BJP ಓಟ್ ಹಾಕೋರೆ ಬೆನಿಫಿಟ್ ತೊಗೊಳೋದು. ಅದು 2,000 ರೂಪಾಯಿ ಏನೋ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರೆ. ಈಗ ಎಷ್ಟು ಅನುಕೂಲ ಆಗ್ತಾಯಿದೆ. ನಾನು ನೋಡ್ತಾ ಇರ್ತೀವಲ್ಲ, ಒಂದು ಹುಡುಗ SLCನಲ್ಲೋ PUCನಲ್ಲೋ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾನೆ. ಅವ ಹೇಳ್ದ 10th ಈ 2,000 ರೂಪಾಯಿ ಕೊಡೋದ್ರಿಂದ ನಾವು ಕೂಲಿ ಮಾಡೋ ಕೆಲಸ ಓದಲಿಕ್ಕೆ ಅನುಕೂಲ ಆಯಿತು. ಇನ್ನೊಂದು ಅಜ್ಜಿ ನೋಡ್ತಾಯಿದ್ರು, ಅವ್ರ ಅಜ್ಜಿ ಹೇಳ್ತಾಯಿದ್ರು ನನಗೆ ಕಣ್ಣು ಆಪರೇಷನ್ ಅದರಲ್ಲಿ ಆಗಿದೆ ಅಂತ ಹೇಳಿದ್ರು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಜನಗಳಿಗೆ ಅದರಿಂದ ಅನುಭವ ಮುಟ್ಟಿದೆ. ನಿಜವಾಗ್ಲೂ ಹಾಗಾದ್ರೆ ಗ್ಯಾರಂಟಿಗಳಿಂದ ಜನರಿಗೆ, ಅದರಲ್ಲೂ ಬಡ ಜನರಿಗೆ ಅನುಕೂಲ ಆಗಿದೆಯಾ? 100% ರೀ. ಅದು ಕಣ್ಣಿಗೆ ಕಾಣುತ್ತೆ, ಹಂಗಾಗಿ ನೋಡ್ಲಿಕ್ಕೆ ಕನ್ನಡಿ ಬೇಕಾ? ಎಲ್ಲರಿಗೂ ಅನುಕೂಲ ಆಗಿದೆ. ಇವಾಗ ನಾವೆಲ್ಲ ಸ್ವಲ್ಪ ಅಪ್ಪರ್ ಮಿಡ್ಲ್ ಕ್ಲಾಸು, ವಿ ಆರ್ ಅಫೋರ್ಡಬಲ್ ಟು ಸ್ಪೆಂಡ್. ಹೌದು, ಈಗ ಬೆಂಗಳೂರಂತ ಇರೋಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಅನ್ನೋದು ದೊಡ್ಡ ಅಮೌಂಟ್ ಅಲ್ಲ. ಹಳ್ಳಿ ಜನಕ್ಕೆ 2,000 ರೂಪಾಯಿ ಅನ್ನೋದು ತಿಂಗಳ ಖರ್ಚಾಗಿರುತ್ತೆ. ಸೊ ಅಂಥವ್ರಿಗೆ ನಿಜಕ್ಕೂ ಹಾಗಾದ್ರೆ ಸಹಾಯ ಆಗಿದೆಯಾ? ಡೆಫಿನೆಟ್ಲಿ ಆಗಿದೆ. ಈವನ್ ಸಿಟಿ ಒಳಗೂ ಕೂಡ ಎಲ್ಲರೂ ರಿಚ್ ಇಲ್ಲ, ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಅದು ಎಷ್ಟು ಅನುಕೂಲ ಆಗಿದೆ ಅಂದರೆ, ಬಸ್ಸಲ್ಲಿ ಫ್ರೀ ಹೋಗೋದು ಕೆಲವರು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಕೆಲಸ ಮಾಡಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾಯಿದ್ದು. ಅದು ಅನುಕೂಲ ಆಗಿದೆ ಅಲ್ವಾ? ಇವಾಗ ತೊಗೊಂಡ್ರೆ ನಾವು ಅಪ್ಪರ್ ಕ್ಲಾಸು, ನಮ್ಮ ವೈಫು BTS ಓಡಾಡ್ತಾರೆ. ಯಾಕೆ? ಫ್ರೀಯಾಗಿ ಸಿಗುತ್ತೆ, ಅನುಕೂಲ ಆಗುತ್ತೆ. ಅವರು ಪಕ್ಕಾ BJP ಇರೋರು, ಇವಾಗ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ. ಯಾಕೆ ಹಾಕ್ತಾರೆ ಹೇಳಿ? ಅನುಕೂಲ, ಜನಕ್ಕೆ ಅನುಕೂಲ ಆಗಿರ್ಬೇಕು, ಅರ್ಥ ಆಯ್ತಾ? ಹಾಗಾದ್ರೆ ಜನ ಸೋಮಾರಿಗಳು ಆಗಲ್ವಾ? ಯಾಕಂದ್ರೆ BJP ಹೇಳುತ್ತೆ ಫ್ರೀ ಕೊಟ್ಬಿಟ್ರೆ ಜನ ಸೋಮಾರಿ ಆಗ್ತಾರೆ ಅಂತ. ನೀವು ಅದು ತಪ್ಪು ತಿಳ್ಕೊಂಡಿದ್ದೀರಾ. ಸೋಮಾರಿ ಆಗುತ್ತೆ ಅಂದರೆ ನಮ್ಗೆ ಏನಂದರೆ ಅವ್ರು ಹೇಳೋದು ಇದನ್ನ ಹೇಳ್ತಾರ್ರಿ ಅವರು. ಹಂಗಾದ್ರೆ ಅವ್ರು ಕ್ರಿಟಿಸೈಸ್ ಮಾಡಲಿ, ಈ ಥರ ಗ್ಯಾರಂಟಿ ಕೊಟ್ಟಿರೋದು ತಪ್ಪು ಅಂತ. ಈಗಲೇ ಅಲ್ಲೇ ಕೆಳಗಡೆ ಹೋಗಿದ್ದಾರೆ, ಇನ್ನೂ ಮುಳುಗೋಗ್ತಾರೆ ಅವರು. ಇವಾಗ ಏನು ಗೊತ್ತಾ, ಜನಗಳಿಗೆ ಬೇಕಾಗಿರೋದು ಕೆಲಸ, ಆಹಾರ, ಆರೋಗ್ಯ, ಎಜುಕೇಷನ್, ಇದೆಲ್ಲ ಬೇಕಾಗುತ್ತೆ. ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆಯಿತಾ? ಮೊನ್ನೆ ಸಿದ್ದರಾಮಯ್ಯನವರು ಜನಗಳ ಸಮಸ್ಯೆ ಅರ್ಥ ಮಾಡಿಕೊಂಡು ಜನಗಳಿಗೆ ಏನು ಬೇಕು ಅದನ್ನು ಕೊಡ್ತಾರೆ. ಇವರು BJP ಅವ್ರು ಯಾವುದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ನಾವು ದೇವಸ್ಥಾನ ಕಟ್ಟಿದ್ದೀವಿ, ಪಾಕಿಸ್ತಾನ, ಮುಸ್ಲಿಮು, ಹಲಾಲ್ ಕಟ್ಟು, ಜಟ್ಕ, ಇದರಿಂದ ಓಟ್ ಹಾಕ್ತಾರೆ. ಅದರಿಂದ ಜೀವನ ನಡೆಯುತ್ತಾ? ಅದರಿಂದ ಜೀವನ ನಡೆಯಲ್ಲ. ಎಲ್ಲರೂ ಬುದ್ಧಿವಂತ ಆಗಿದ್ದಾರೆ ರೀ, ಬುದ್ಧಿವಂತರಾಗಿದ್ದಾರೆ. ನನ್ನ ಅವಶ್ಯಕತೆಗಳನ್ನ ಯಾರು ಮೀಟ್ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅರ್ಥ ಆಯ್ತಾ? ಸೊ ಹಾಗಾಗಿ ಜನ ಯೋಚನೆ ಮಾಡ್ತಾರೆ. ಸರ್, ಈಗ JDS 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಎಷ್ಟು ಬರಬಹುದು ಅವ್ರಿಗೆ ಅನ್ಸುತ್ತೆ? ಬಂದರೆ ನನ್ನ ಐಡಿಯಾ ಪ್ರಕಾರ ಮಂಡ್ಯ 1 ಬರ್ಬೋದು. ಯಾಕೆ ಅಂತಂದರೆ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ. ಅವ್ರು JDS ಇದ್ದಾಗ ನಾನು ನೋಡ್ದಂಗೆ. ಯಾಕೆಂದರೆ ರೈತರು ಸಾಲ ಮನ್ನಾ ಮಾಡಿದರು. ಸೊ ಹಂಗಾಗಿ ಅದು ನೆನಪಿರುತ್ತೆ. ಅವ್ರು ಏನೇ ಮಾತಾಡಿರ್ಬೋದು, ಇವಾಗ ಕೆಲವೊಂದೆಲ್ಲ ಸರಿಯಾಗಿ ಮಾತಾಡ್ತಾ ಇಲ್ಲ ಮೀಡಿಯಾದಲ್ಲಿ ಅವರು, ಅರ್ಥ ಆಯ್ತಾ? ಆದರೂ ಕೂಡ ಜನ ಅವ್ರಿಗೆ ಓಟ್ ಹಾಕ್ತಾರೆ, ಗೊತ್ತಾ? ಯಾಕೆಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ, ಅದಕ್ಕೆ ಬರ್ಬೋದು ಅಂತ. ಕೆಲಸ ಮಾಡಿದ್ರು ಕೂಡ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರ ಕೈ ಜನರು ಹಿಡಿತಾರೆ ಅಂತ. ಡೆಫಿನೆಟ್ಲಿ ಕೆಲಸ ಮಾಡಿ ಅವ್ರಿಗೆ ರೈಟ್ಸ್ ಇರುತ್ತೆ ಕೇಳೋಕ್ಕೆ. ಇವಾಗ ಡೆಲ್ಲಿ ಒಳಗೆ ಫಸ್ಟ್ ಟೈಮ್ 67 ಕೊಟ್ಟರು ಆಪ್ಗೆ, ಆಮೇಲೆ 62 ಕೊಟ್ಟರು. ಯಾಕೆ ಕೊಟ್ಟರು? ಕೆಲಸ ಮಾಡಿದ್ದಾರೆ ಅಲ್ಲಿ, ಅರ್ಥ ಆಯ್ತಾ? ಕೆಲಸ ಮಾಡಿದರೆ ಯಾವ ಎಗನೆಸ್ಟ್ ಪಾರ್ಟಿ ಅವರು ಕೂಡ ಅವ್ರಿಗೆ ಹಾಕ್ತಾರೆ ಓಟು, ಯಾರೇ ಆಗಿರಲಿ. ನಾನು ಲೈಫಲ್ಲೇ ಕಾಂಗ್ರೆಸ್ಸಿಗೆ ಓಟ್ ಹಾಕಿಲ್ಲ, ಆದರೆ ಹಾಕಿದ್ದೀವಿ ಈಗ. ಯಾಕೆ ಹೇಳಿ? ನಮಗೆ ಬೇಕಾಗಿರೋದು ನೆಮ್ಮದಿ ಜೀವನ ಬೇಕು, ಬರೀ ಧರ್ಮ. ಇವಾಗ ನಮ್ಮ ಸ್ನೇಹಿತರೆ ಗ್ರೂಪ್ಗಳಾಗಿದ್ದಾವೆ, ಈ ಹಿಂದೂ ಮುಸ್ಲಿಮು ಅವರೆಲ್ಲ ನಾವು ಒಟ್ಟಿಗೆ ಬೆಳೆದಿರೋದು. ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ, ಹಿಂದೂ ಕಂಟ್ರಿ ಮಾಡೋಕ್ಕಾಗುತ್ತಾ? ಇದು ವೆಸ್ಟೆಡ್ ಇಂಟ್ರೆಸ್ಟ್ ಇರೋರು ಮಾಡಕ್ಕೆ ನೋಡ್ತಾರೆ, ಅದಾಗಲ್ಲ ಅದು, ಅರ್ಥ ಆಯ್ತಾ? ಮಂಡ್ಯ ಮಾತ್ರ JDS ಗೆಲ್ಲುತ್ತೆ ಅಂತ ಹೇಳಿದ್ರೆ ಹಾಸನ ಮತ್ತೆ ಕೋಲಾರ ಏನಾಗಬಹುದು ಅನ್ಸುತ್ತೆ? ಅಡ್ರೆಸ್ ಇರಲ್ಲ ಅವರು. ಹಾಸನ ಮತ್ತು ಕೋಲಾರ, ಹಾಸನದ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾರಾದರೂ ಕೇಳ್ಕೊಂಬಂದು ಇಲ್ಲಿರೋರು ಯಾವುದೇ ಪಾರ್ಟಿ ಬರಲಿ, ನಾವು JDS ಓಟ್ ಹಾಕ್ತೀವಿ ಅಂತಂದರೆ ಯಾರಾದರೂ ಕೇಳ್ಕೊಂಬಂದು 1% ಜನನೂ ಇಲ್ಲ. ಆದರೆ ಅದಕ್ಕಿಂತ ಮೊದಲೇ ಅವರು ಎಲೆಕ್ಷನ್ ಆಗೋಯಿತು. ಕೆಲವರು ಹಾಕಿದ್ರು, ಆದರೆ ಕೆಲವ್ರಿಗೆ ಗೊತ್ತಿರ್ತದೆ ಅದು ಮೊದಲು ಅಲ್ವಾ? ಅವರು ಯಾರು ಅಲಿಯನ್ಸ್ ಮಾಡ್ಕೊಂಡಿದಾರಲ್ಲ, ಇವರು ಯಾರು ಚೇತನ್ BJP ಅವರು,
ಈ ಹಸ್ ನಾಟ್ ಗಾನ್ ಫಾರ್ ಕ್ಯಾಂಪೇನಿಂಗ್. ಅದರ್ಥ ಏನು ಹೇಳಿ, ಅವರು ವಿರೋಧ ಮಾಡ್ತಾ ಇರೋನ್ನ ಇದುವರೆಗೂ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವ್ರನ್ನ ಗೆಲ್ಸಿ ಅಂದ್ರೆ ಆಗುತ್ತಾ? ಹಾಸನದಲ್ಲ ಸರ್, ಈಗ ಪ್ರೀತಮ್ ಗೌಡ ಪ್ರೀತಮ್ ಗೌಡ ಅದೆಲ್ಲ ಆಗಲ್ಲ. ಬಲವಂತವಾಗಿ ಯಾರನ್ನು ಮದುವೆ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಹಾಸನದಲ್ಲಿ ಮೈತ್ರಿ ಆಗಿಲ್ಲ ಅಂತ ಹೇಳ್ತಿದ್ದೀರಾ ಬಿಜೆಪಿ ಜೆಡಿಎಸ್? ಎಲ್ಲೂ ಆಗಿಲ್ಲ ರೀ. ಅವ್ರಿಗೇನಂದ್ರೆ ಮುಳುಗ್ತಾ ಇದೀವಿ, ಏನೋ ಒಂದು ಆಸರೆ ಸಿಗಬೇಕು ಅಂತ BJP ಅವ್ರಿಗೆ ಬೇಕು, ಇವ್ರಿಗೆ ಅವ್ರು ಬೇಕು, ಅವ್ರಿಗೆ ಅನಿವಾರ್ಯ ಅದು. ಆಗಲ್ಲ ಕಾಂಗ್ರೆಸ್ ಮೇಲೆ ಹಾಗಾದ್ರೆ? ಕಾಂಗ್ರೆಸ್ಸು ನನ್ಗೆ ಗೊತ್ತಿದ್ದಂಗೆ MP ಸೀಟ್ಸ್ ಇಷ್ಟೊಂದು ಯಾವತ್ತೂ ತೊಗೊಂಡಿರಲ್ಲ, ಅಷ್ಟು ಬರ್ತಾರೆ. ದೇ ವಿಲ್ ಗೆಟ್ ಮೋರ್ ದೆನ್ 15. ಈಗೆಲ್ಲ ಅನಾಲಿಸಿಸ್ ಎಲ್ಲ ನೋಡಿದರೆ ಕೆಲವೊಂದು ಡಿಜಿಟಲ್ ಚಾನಲಲ್ಲಿ ದೇ ಮೇ ಕ್ರಾಸ್ ಮೋರ್ ದೆನ್ 20. ಅರ್ಥ ಆಯ್ತಾ? ಬಟ್ ಮಿನಿಮಮ್ 15 ಅಂತೂ ತೊಗೊತಾರೆ. ವೆಲ್ಕಮ್.